ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕನ್ನಡ ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯ ದಿನನಿತ್ಯ ಉಪಯೋಗಿಸುವ ಕೆಲವು ಆಹಾರ ಪದಾರ್ಥಗಳಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಬಾಳೆಹಣ್ಣು. ಬಾಳೆಹಣ್ಣು ಸೇವನೆಯಿಂದ ಸಿಗುವ ಆರೋಗ್ಯಕರ ಪ್ರಯೋಜನಗಳು ತುಂಬಾ ಇದೆ. ಪ್ರತಿದಿನ ಊಟದ ನಂತರ ಒಂದು ಬಾಳೆಹಣ್ಣನ್ನ ತಿನ್ನಿ, ಇಲ್ಲವಾದರೆ ಬೆಳಗ್ಗೆ ತಿಂಡಿ ಸಮಯದಲ್ಲಿ ಬಾಳೆಹಣ್ಣನ್ನ ತಿನ್ನಿ. ಬಾಳೆಹಣ್ಣು ವರ್ಷ ಪೂರ್ತಿ ಸಿಗುವ ಒಂದು ನೈಸರ್ಗಿಕ ಹಣ್ಣಾಗಿದೆ. ಈ ಬಾಳೆಹಣ್ಣಿನಲ್ಲಿ ವಿಟಮಿನ್ ಸಿ, ಖನಿಜಾಂಶಗಳು ಮತ್ತು ಪೌಷ್ಟಿಕ ಸತ್ವಗಳು ಸಾಕಷ್ಟು ಸಿಗುತ್ತವೆ. ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಅಭಿವೃದ್ಧಿಯಿಂದ ಹಿಡಿದು ನಮ್ಮ ಸೌಂದರ್ಯದವರೆಗೂ ಬಾಳೆಹಣ್ಣಿನ ಪಾತ್ರ ತುಂಬಾ ಇದೆ. ಕೆಲವೊಂದು ಟೈಮ್ಗಳಲ್ಲಿ ನಾವೆಷ್ಟೇ ಸುಸ್ತಾಗಿದ್ದರೂ ನಮ್ಮ ದೇಹಕ್ಕೆ ಶಕ್ತಿ, ಚೈತನ್ಯ, ಸಾಮರ್ಥ್ಯ ಬೇಕು ಅಂದ್ರೆ ಈ ಬಾಳೆಹಣ್ಣು ತಿನ್ನೋದ್ರಿಂದ ಸಿಗುತ್ತೆ. ಈ ಬಾಳೆಹಣ್ಣಿನಲ್ಲಿ ಹೆಚ್ಚಾಗಿ ನಾರಿನಂಶ ಇದೆ. ಈ ನಾರಿನಂಶ ನಾವು ತಿನ್ನುವ ಆಹಾರ ನಮಗೆ ಮಲಬದ್ಧತೆ ಉಂಟಾಗದಂತೆ ನೋಡಿಕೊಳ್ಳುತ್ತದೆ. ಹೀಗಾಗಿ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಬಾಳೆಹಣ್ಣು ತುಂಬಾ ಅವಶ್ಯಕ. ಈ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಸಿ, ವಿಟಮಿನ್ B6, ನಾರಿನ ಅಂಶ ಮತ್ತು ಇನ್ನಿತರ ಅಂಶಗಳು ಸಾಕಷ್ಟು ಸಿಗುತ್ತವೆ. ಇವೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕ ಸತ್ವಗಳಾಗಿವೆ. ಈ ಬಾಳೆಹಣ್ಣು ನಮ್ಮ ದೇಹದ ಸೋಡಿಯಂ ಅಂಶವನ್ನು ಸರಿ ಮಾಡಿ ನಮಗೆ ರಕ್ತದ ಒತ್ತಡ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಇದರಿಂದ ನಮಗೆ ಯಾವುದೇ ರೀತಿಯ ಹೃದಯದ ಸಮಸ್ಯೆ ಬರುವುದಿಲ್ಲ ಮತ್ತು ಪಾರ್ಶ್ವವಾಯು ಕೂಡ ಬರುವುದಿಲ್ಲ. ಹಾಗೆ ಕ್ಯಾಲೋರಿಗಳು ಕಡಿಮೆ ಇದೆ, ಕೊಬ್ಬಿನ ಅಂಶ ಕೂಡ ಕಡಿಮೆ ಇದೆ. ಈ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ಚರ್ಮದ ವಯಸ್ಸಾಗುವಿಕೆಯನ್ನು ಕಡಿಮೆ ಮಾಡುತ್ತದೆ, ಯೌವನವನ್ನು ಹೆಚ್ಚಾಗುವಂತೆ ಮಾಡುತ್ತದೆ, ನಮ್ಮ ಚರ್ಮಕ್ಕೆ ಫ್ಲೆಕ್ಸಿಬಲ್ ಗುಣವನ್ನು ಕೊಡುತ್ತದೆ. ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ. ಅಕಸ್ಮಾತ್ ಏನಾದರೂ ನಮಗೆ ಹೊಟ್ಟೆ ಉರಿಯುತ್ತಿದ್ರೆ ಆ ಹೊಟ್ಟೆ ಉರಿ ಕೂಡ ಕಡಿಮೆಯಾಗುತ್ತದೆ. ರಕ್ತ ವೃದ್ಧಿಸುವುದು, ಮಲಬದ್ಧತೆಯನ್ನು ತಡೆಯುತ್ತದೆ ಹಾಗೂ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ನೆಕ್ಸ್ಟ್, ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯುವುದರಿಂದ ನಮ್ಮ ಮೂತ್ರದಲ್ಲಿ ಕಲ್ಲಿದ್ದರೆ ಅದು ಬೇಗ ನಿವಾರಣೆಯಾಗುತ್ತದೆ. ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹದ ಕೆಂಪು ರಕ್ತ ಕಣಗಳು ಹೆಚ್ಚಾಗುತ್ತವೆ. ಹಾಗೆ ಈ ನುಗ್ಗೆ ಸೊಪ್ಪು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಈ ನುಗ್ಗೆ ಸೊಪ್ಪನ್ನು ಆಯುರ್ವೇದ ಔಷಧಿಗಳಲ್ಲಿ ಬಳಸುತ್ತಾರೆ. ಈ ನುಗ್ಗೆ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ತುಂಬಾ ಇದೆ. ಕ್ಯಾನ್ಸರ್ ಕಾಯಿಲೆಯನ್ನು ನಿವಾರಣೆ ಮಾಡಲು ಇದು ತುಂಬಾ ಸಹಾಯ ಮಾಡುತ್ತದೆ. ಕ್ಯಾನ್ಸರ್ ಕಾಯಿಲೆಗೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ದೇಹದ ಕೋಶಗಳ ಒಳಗೆ DNA ನಾಶಕ್ಕೆ ಕಾರಣವಾಗುವುದನ್ನು ತಪ್ಪಿಸುತ್ತದೆ. ಹಾಗೆ ನಮ್ಮ ಲಿವರ್ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಮತ್ತು ಲಿವರ್ಗೆ ಹಾನಿ ಮಾಡುವ ವಿಷಕಾರಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ರಕ್ಷಣೆ ಕೂಡ ಮಾಡುತ್ತದೆ. ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ಬೀಟಾ ಅಂಶ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಕ್ಯಾರೆಟ್ ಅಲ್ಲಿರುವ ವಿಟಮಿನ್ ಎ ಅಂಶ ನುಗ್ಗೆ ಸೊಪ್ಪಿನಲ್ಲಿ 4 ಪಟ್ಟು ಹೆಚ್ಚಾಗಿ ಸಿಗುತ್ತದೆ. 100 ಗ್ರಾಂ ನುಗ್ಗೆ ಸೊಪ್ಪಿನಲ್ಲಿ 70 ಮಿಲಿಗ್ರಾಂನಷ್ಟು ಲೂಟಿನ್ ಅಂಶ ಇದೆ. ಇದು ಕಣ್ಣುಗಳಿಗೆ ಒತ್ತಡದಿಂದ ಮತ್ತು ಧ್ರುವ ಶೇಖರಣೆಯಿಂದ ಕಣ್ಣಿನ ನರಗಳನ್ನು ಹಾನಿ ಮಾಡಿ ಕಣ್ಣುಗಳನ್ನು ಸಂಪೂರ್ಣವಾಗಿ ಕುರುಡಾಗಿಸುವ ಸಹಜವಾದ ಕಾಯಿಲೆಯಾದ ಗ್ಲೂಕೋಮಾವನ್ನು ಆರಂಭಿಕ ಹಂತದಲ್ಲಿಯೇ ತಡೆ ಹಾಕುತ್ತದೆ. ಹಾಗೆ ಸಕ್ಕರೆ ಕಾಯಿಲೆಗೆ ನಿವಾರಣೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ನಿಮಗೇನಾದರೂ ಹೆಚ್ಚಾಗಿ ಮೊಬೈಲ್, ಟಿವಿ, ಕಂಪ್ಯೂಟರ್ ನೋಡಿ ಕನ್ನಡಕದ ಅವಶ್ಯಕತೆ ಇದ್ದರೆ ನುಗ್ಗೆ ಸೊಪ್ಪನ್ನು ಬಿಸಿಲಿನಲ್ಲಿ 2 ರಿಂದ 3 ದಿನ ಚೆನ್ನಾಗಿ ಒಣಗಿಸಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಆ ಪುಡಿಯನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ದಿನ ಸೇವಿಸೋಕೆ ಶುರು ಮಾಡಿ. ನಿಮಗೆ ಕನ್ನಡಕದ ಅವಶ್ಯಕತೆಯೇ ಇರುವುದಿಲ್ಲ. ಇದರಿಂದ ನಿಮ್ಮ ದೃಷ್ಟಿ ಹೆಚ್ಚಾಗುತ್ತದೆ. ನೆಕ್ಸ್ಟ್, ಒಣೆದ್ರಾಕ್ಷಿ. ಒಣೆದ್ರಾಕ್ಷಿಯನ್ನ ದಿ ಸ್ವೀಟ್ ಲೀಡರ್ ಅಂತಾನೆ ಹೇಳಬಹುದು. ಈ ಒಣೆದ್ರಾಕ್ಷಿಯಲ್ಲಿ ಫೈಬರ್, ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಇನ್ನಿತರ ಅಗತ್ಯ ಪೋಷಕಾಂಶಗಳನ್ನು ತುಂಬಾ ಒಳಗೊಂಡಿದೆ. ನಿಮಗೇನಾದರೂ ನಿಮ್ಮ ಕೂದಲು ಮತ್ತು ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುವ ಆಸೆ ನಿಮಗಿದ್ದರೆ ಪ್ರತಿನಿತ್ಯ ಈ ಒಣೆದ್ರಾಕ್ಷಿಯನ್ನು ಸೇವಿಸುತ್ತಾ ಬನ್ನಿ.
ಈ ಒಣೆ ದ್ರಾಕ್ಷಿ ನಮ್ಮ ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ. ಈ ಒಣೆ ದ್ರಾಕ್ಷಿಯನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ ಹಾಗೂ ನಮ್ಮ ಹೊಟ್ಟೆಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ನಮ್ಮ ದೇಹದಲ್ಲಿರುವ ವಿಷ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕಿ ನಮ್ಮ ದೇಹವನ್ನು ಕ್ಲೀನ್ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕೂಡ ಕಡಿಮೆ ಮಾಡುತ್ತದೆ. ಈ ಒಣೆ ದ್ರಾಕ್ಷಿ ನಮ್ಮ ದೇಹದಲ್ಲಿ ಸೋಡಿಯಂ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೂ ಈ ಒಣೆ ದ್ರಾಕ್ಷಿಯನ್ನು ಬೆಳಗ್ಗೆ ಹಲ್ಲು ಉಜ್ಜದೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೆನೆಸಿಟ್ಟ ಒಣೆ ದ್ರಾಕ್ಷಿ ತಿಂದರೆ ಹಾಗೂ ಅದರ ನೀರು ಕುಡಿದರೆ ನಮ್ಮ ದೇಹದಲ್ಲಿ ರಕ್ತ ಕಮ್ಮಿ ಇದ್ರೆ ರಕ್ತ ಜಾಸ್ತಿ ಆಗುತ್ತದೆ ಹಾಗೂ ನಮ್ಮ ಮೂಳೆಗಳು ವೀಕ್ ಇದ್ದರೆ ಮೂಳೆಗಳು ಕೂಡ ಬಲಗೊಳ್ಳುತ್ತದೆ. ನೆಕ್ಸ್ಟ್, ನೇರಳೆ ಹಣ್ಣು. ಈ ನೇರಳೆ ಹಣ್ಣಿನ ಸೇವನೆಯು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಿತಿಮೀರಿ ತಿಂದರೆ ಆರೋಗ್ಯ ಹದಗೆಡುತ್ತದೆ. ಅದಕ್ಕಾಗಿಯೇ ಈ ಹಣ್ಣನ್ನು ಮಿತಿಮೀರಿ ತಿನ್ನಬಾರದು. ಇದರಲ್ಲಿ ಅನೇಕ ಆಯುರ್ವೇದ ಗುಣಗಳನ್ನು ಹೊಂದಿರುವ ಈ ಹಣ್ಣುಗಳಲ್ಲಿ ವಿಟಮಿನ್ಗಳು ಹೇರಳವಾಗಿವೆ. ಅತಿಯಾದ ರಕ್ತಸ್ರಾವ, ವಾಕರಿಕೆ ಮತ್ತು ವಾಂತಿ ಸಮಸ್ಯೆಯಿಂದ ಯಾರಾದರೂ ಬಳಲುತ್ತಿದ್ದರೆ ಅಂಥವರಿಗೆ ಈ ನೇರಳೆ ಹಣ್ಣು ಅಮೃತ ಅಂತಾನೆ ಹೇಳ್ಬಹುದು. ಈ ನೇರಳೆ ಹಣ್ಣು ಹೃದಯ ಆರೋಗ್ಯಕ್ಕೆ, ಮಧುಮೇಹ, ರಕ್ತಹೀನತೆ, ಕೆಮ್ಮು, ಉಬ್ಬಸ, ದೌರ್ಬಲ್ಯ, ಮಾನಸಿಕ ಅಸ್ವಸ್ಥ ಮತ್ತು ಲೈಂಗಿಕ ದೌರ್ಬಲ್ಯ ಇನ್ನಿತರ ಸಮಸ್ಯೆಗಳಿಗೆ ಈ ನೇರಳೆ ಹಣ್ಣು ತುಂಬಾನೇ ಒಳ್ಳೆಯದು. ಈ ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶ ತುಂಬಾ ಹೆಚ್ಚಾಗಿದೆ. ಇದರಿಂದ ಹೊಳೆಯುವ ಚರ್ಮವನ್ನು ಈ ನೇರಳೆ ಹಣ್ಣು ನಮಗೆ ಕೊಡುತ್ತದೆ. ಹಾಗೂ ನಮ್ಮ ಸ್ಕಿನ್ ಮೇಲೆ ಮೊಡವೆಗಳು ಮೂಡಿದ್ದರೆ ಅದನ್ನು ಕೂಡ ಬುಡದಿಂದಲೇ ತೆಗೆದು ಹಾಕುತ್ತದೆ. ಹಾಗೆ ಈ ನೇರಳೆ ಹಣ್ಣಿನಲ್ಲಿ ಪ್ರೋಟೀನ್, ಕೊಬ್ಬು, ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ, ರಂಜಕ, ಪೊಟ್ಯಾಷಿಯಂ ಮತ್ತು ಸೋಡಿಯಂ, ವಿಟಮಿನ್ ಸಿ, ವಿಟಮಿನ್ ಬಿ6, ವಿಟಮಿನ್ ಎ ಅಂಶಗಳು ತುಂಬ ಹೇರಳವಾಗಿದೆ. ಈ ನೇರಳೆ ಹಣ್ಣು ನಮ್ಮ ದೇಹದಲ್ಲಿ ಆಗುವ ಅಧಿಕ ರಕ್ತದೊತ್ತಡವನ್ನು ತಡೆಯುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ತಲೆನೋವಿನ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತದೆ. ನಮಗೇನಾದರೂ ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳಿದ್ದರೆ ಅದನ್ನು ಕೂಡ ತಡೆಯುತ್ತದೆ. ಈ ನೇರಳೆ ಹಣ್ಣನ್ನು ಅತಿಯಾಗಿ ಸೇವಿಸುವುದರಿಂದ ರಕ್ತದೊತ್ತಡ ಕೂಡ ಕಡಿಮೆಯಾಗುತ್ತದೆ, ನೆನಪಿರಲಿ. ಅಕಸ್ಮಾತ್ ಆಗಿ ನಮ್ಮ ಊಟದ ಜೊತೆಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಹೊಟ್ಟೆ ಒಳಗೆ ಕೂದಲು ಹೋಗಿಬಿಡುತ್ತೆ. ಯಾವುದೇ ಮೆಡಿಸನ್ ಇಂದ ಆಚೆ ಬರೋಲ್ಲ, ಆದರೆ 5-6 ನೇರಳೆ ಹಣ್ಣು ತಿನ್ನೋದ್ರಿಂದ ಹೊರಬರುತ್ತೆ. ನೆಕ್ಸ್ಟ್, ಹೆಸರು ಕಾಳು. ಹೆಸರು ಕಾಳಿನಲ್ಲಿ ಹೆಚ್ಚಿನ ಪ್ರೋಟೀನ್ ಇರುವ ಕಾರಣ ತೂಕ ಇಳಿಸಲು ಇದು ತುಂಬ ಸಹಾಯ ಮಾಡುತ್ತದೆ. ಒಳ್ಳೆಯ ಉಪಹಾರ, ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಸೇವನೆ ಮಾಡುವುದರಿಂದ ಹೆಚ್ಚಿನ ವಿಟಮಿನ್ ಸಿ ಅಂಶ ಸಿಗುತ್ತದೆ ಹಾಗೂ ವಿಷಕಾರಿ ಅಂಶಗಳನ್ನು ದೇಹದಿಂದ ಹೊರ ಹಾಕುತ್ತದೆ. ಈ ಹೆಸರು ಕಾಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಹೆಚ್ಚುತ್ತದೆ. ಹಾಗೂ ಈ ಹೆಸರು ಕಾಳು ಬಾಡಿ ಹೀಟ್ ಆಗಿದ್ರೆ ಆ ಟೈಮಲ್ಲಿ ಈ ಹೆಸರು ಕಾಳನ್ನು ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಬಾಡಿಯಲ್ಲಿರುವ ಹೀಟ್ ಕಮ್ಮಿ ಆಗುತ್ತದೆ. ಹಾಗೂ ಹೆಸರು ಬೇಳೆ ಪಾಯಸ ತಿನ್ನೋದ್ರಿಂದ ಕೂಡ ನಮ್ಮ ಬಾಡಿಯಲ್ಲಿರುವ ಹೀಟ್ ಕಡಿಮೆಯಾಗುತ್ತದೆ. ಹಾಗೂ ಈ ಹೆಸರು ಕಾಳು ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತದೆ. ನೆಕ್ಸ್ಟ್, ಒಣೆ ದ್ರಾಕ್ಷಿಯ ನೀರಿನ ಪ್ರಯೋಜನ. 30ರಿಂದ 45 ದಿನಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಒಣ ದ್ರಾಕ್ಷಿ ನೀರನ್ನು ಕುಡಿಯಿರಿ. ಇದು ಮೊಡವೆ, ಗುಳ್ಳೆಗಳನ್ನು ತೆಗೆದು ಹಾಕಲು ಸಹಾಯ ಮಾಡುತ್ತದೆ ಹಾಗೂ ಹೊಳೆಯುವ ಚರ್ಮವನ್ನು ನೀಡುತ್ತದೆ. ಹಾಗೆ ನಮ್ಮ ದೇಹದಲ್ಲಿರುವ ರಕ್ತವನ್ನು ಶುದ್ಧೀಕರಿಸುತ್ತದೆ. ನೆಕ್ಸ್ಟ್, ಜೀರಿಗೆ ನೀರು ತೂಕ ಇಳಿಸುವಲ್ಲಿ ಸಹಾಯ ಮಾಡುತ್ತದೆ ಹಾಗೂ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್, ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ. ಅಜೀರ್ಣತೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಉಪಯುಕ್ತವಾದ ಡ್ರಿಂಕ್ಸ್ ಅಂತಾನೆ ಹೇಳ್ಬಹುದು. ಈ ಜೀರಿಗೆ ನೀರು ಆರೋಗ್ಯಕರ ಚರ್ಮವನ್ನು ನೀಡಿ ಟ್ಯಾಕ್ಸಿನ್ ನಿವಾರಣೆ ಮಾಡಿ ತ್ವಚೆಗೆ ತಾಜಾತನವನ್ನು ನೀಡುತ್ತದೆ. ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ, ರಕ್ತವನ್ನು ಸ್ವಚ್ಛಗೊಳಿಸಿ ಶಕ್ತಿ ಹೆಚ್ಚಿಸುತ್ತದೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅನ್ನು ನಿವಾರಣೆ ಮಾಡುತ್ತದೆ, ಮಹಿಳೆಯರ PCOD, PCOS ಸಮಸ್ಯೆಗಳಿಗೆ ಸಹಾಯಕವಾಗಿದೆ. ನೆಕ್ಸ್ಟ್, ಕಡಲೆಕಾಯಿ. ಬೆಲ್ಲದ ಜೊತೆ ಬೇಯಿಸಿದ ಕಡಲೆಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ದೂರವಾಗುತ್ತದೆ.
ಮತ್ತು ಕೀಲು ನೋವಿನಿಂದ ಪರಿಹಾರ ದೊರೆಯುತ್ತದೆ. ನೆಕ್ಸ್ಟ್ ನಲ್ಲಿಕಾಯಿ. ನಲ್ಲಿಕಾಯಿಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ರಕ್ತವನ್ನು ಶುದ್ಧೀಕರಿಸುವುದು ಮತ್ತು ಕಲೆರಹಿತ ಪೋಷಣೆಯುಕ್ತ ತ್ವಚೆಗೆ ಸಹಾಯಕವಾಗಿದೆ ಮತ್ತು ವಯಸ್ಸಾಗುವ ಲಕ್ಷಣಗಳನ್ನು ತಡೆಯುವ ಗುಣಗಳನ್ನು ಹೊಂದಿದೆ. ನೆಕ್ಸ್ಟ್ ಕಡಲೆಕಾಳು. ರಾತ್ರಿ ನೆನೆಸಿಟ್ಟ ಕಡಲೆಕಾಳುಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ದೇಹದ ತೂಕ ಹೆಚ್ಚಿಸುತ್ತದೆ ಮತ್ತು ಮಾಂಸಖಂಡಗಳು ಬಲಶಾಲಿಗೊಳ್ಳುತ್ತವೆ. ನೆಕ್ಸ್ಟ್ ಬೆಂಡೆಕಾಯಿ. ಬೆಂಡೆಕಾಯಿಯನ್ನು ಲೇಡಿ ಫಿಂಗರ್ ಅಂತಾನೆ ಹೇಳ್ತಾರೆ. ಈ ಬೆಂಡೆಕಾಯಿಯನ್ನು ನಿಯಮಿತವಾಗಿ ಸೇವಿಸಿದರೆ ದೇಹದಲ್ಲಿ ಉತ್ತಮ ಪ್ರಮಾಣದ ಇನ್ಸುಲಿನ್ ಉತ್ಪತ್ತಿಯಾಗಿ ಮಧುಮೇಹ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಈ ಬೆಂಡೆಕಾಯಿ ಹೆಣ್ಣು ಮಕ್ಕಳಿಗೆ ತುಂಬ ಉಪಯುಕ್ತವಾದ ಆಹಾರ ಅಂತಲೇ ಹೇಳ್ಬೋದು. ಇದು ಹೆಣ್ಣು ಮಕ್ಕಳಿನ ಪೀರಿಯಡ್ ಸಮಸ್ಯೆ, PCOD, PCOS ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಬೇವಿನ ಎಲೆಗಳು. ಬೇವಿನ ಎಲೆಗಳನ್ನು ರೋಸ್ ವಾಟರ್ನೊಂದಿಗೆ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮುಖದಲ್ಲಿರುವ ಕಲೆಗಳು ಮತ್ತು ಮೊಡವೆಗಳು ಮಾಯವಾಗುತ್ತವೆ. ಹಾಗೂ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ 1-2 ಬೇವಿನ ಎಲೆಗಳನ್ನು ಸೇವಿಸುವುದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ರಕ್ತ ಹೆಚ್ಚಾಗುತ್ತದೆ ಮತ್ತು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕಿ ನಮ್ಮ ದೇಹವನ್ನು ಶುದ್ಧೀಕರಣಗೊಳಿಸುತ್ತದೆ. ನೆಕ್ಸ್ಟ್ ಕರಿಮೆಣಸಿನ ಪುಡಿ. ಇದು ಕೆಮ್ಮಿಗೆ, ಶೀತಕ್ಕೆ ತುಂಬ ಒಳ್ಳೆಯದು. ಬೆನ್ನು ನೋವಿನ ಸಮಸ್ಯೆಯಿಂದ ನೀವು ಏನಾದರೂ ಬಳಲುತ್ತಿದ್ದರೆ ಪ್ರತಿದಿನ ಮಧ್ಯಾಹ್ನ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ನೀರಿನೊಂದಿಗೆ ಸೇರಿಸಿ ನೀವು ಕುಡಿಯುವುದರಿಂದ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಕಮ್ಮಿಯಾಗುತ್ತದೆ. ಇದು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಹಾಗೂ ನಮ್ಮ ದೇಹದಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಕರಿಮೆಣಸಿನ ಪುಡಿ ಶೀತ ಮತ್ತು ಕೆಮ್ಮು ಹಾಗೂ ಗಂಟಲು ನೋವಿಗೆ ರಾಮಬಾಣ ಅಂತ ಹೇಳಬಹುದು. 1 ಗ್ಲಾಸ್ ನೀರಿಗೆ ಕರಿಮೆಣಸಿನ ಪುಡಿ ಜೊತೆಗೆ ಏಲಕ್ಕಿಯನ್ನು ಸೇರಿಸಿ ಕುಡಿಯುವುದರಿಂದ ಶೀತ, ಕೆಮ್ಮು, ಗಂಟಲು ನೋವು ಮಾಯವಾಗುತ್ತದೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ತಾಜಾ ಕೊತ್ತಂಬರಿ ಸೊಪ್ಪನ್ನು ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿಯುವುದರಿಂದ ಅಜೀರ್ಣ, ವಾಕರಿಕೆ ಮತ್ತು ಬೇದಿಯಿಂದ ಪರಿಹಾರ ಸಿಗುತ್ತದೆ. ನೆಕ್ಸ್ಟ್ ಬಿಸಿ ನೀರು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರು ಕುಡಿಯೋದ್ರಿಂದ ಏನೇನು ಪ್ರಯೋಜನ ಸಿಗುತ್ತೆ ಅನ್ನೋದು ಗೊತ್ತಾ? ಹಾಗಾದರೆ ಇವಾಗ ತಿಳ್ಕೊಳ್ಳಿ. 1 ಗ್ಲಾಸ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋದ್ರಿಂದ ಕಫ ಮತ್ತು ಕೊಬ್ಬು ನಮ್ಮ ದೇಹದಲ್ಲಿ ಕಡಿಮೆಯಾಗುತ್ತದೆ, ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ, ಮೂತ್ರಕೋಶಗಳನ್ನು ಸ್ವಚ್ಛಗೊಳಿಸುತ್ತದೆ, ಕೆಮ್ಮು, ಕಫ, ಜ್ವರಕ್ಕೆ ಒಳ್ಳೆಯದು, ಬಿಕ್ಕಳಿಕೆಗೆ ಪರಿಹಾರವನ್ನು ನೀಡುತ್ತದೆ, ನಮ್ಮ ದೇಹದಲ್ಲಿನ ಗ್ಯಾಸ್ ಅನ್ನು ನಿಯಂತ್ರಿಸುತ್ತದೆ, ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಮತ್ತು ನಮ್ಮ ದೇಹದಲ್ಲಿರುವ ಪಿತ್ತವನ್ನು ಕಡಿಮೆ ಮಾಡುತ್ತದೆ. ಈ ಎಲ್ಲ ಆಹಾರ ಪದಾರ್ಥಗಳಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭ ಇದೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ? ಹಾಗಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.